ಮೂರೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು. ಇದು ಅಹಿಂದ ನಾಯಕ ಸಿದ್ದರಾಮಯ್ಯನವರ ಗೆಲುವು. ಗೋವಿಂದ್ ನಾಯ್ಕ್. ಲಿಂಗಸೂರು. ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿಗಳ ಘೋಷಣೆಯಿಂದ ಮೂರು ಕ್ಷೇತ್ರದಲ್ಲಿ ವಿಜಯ ಸಾಧಿಸಲು ಸಾಧ್ಯವಾಗಿದೆ. ಹಾಗೂ ಬಿಜೆಪಿ ದುರಾಡಳಿತದ ವಿರುದ್ಧ ಬೇಸತ್ತು ಚನ್ನಪಟ್ಟಣ, ಸಂಡೂರು ಹಾಗೂ ಶಿಗ್ಗಾವಿ ಈ ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಅಭ್ಯರ್ಥಿಗಳನ್ನು ಕೈ ಹಿಡಿದ ಗನ್ನಡಿಯಾಗಿದೆ ಎಂದು ಲಿಂಗಸೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋವಿಂದ್ ನಾಯ್ಕ್ ಹರ್ಷ ವ್ಯಕ್ತಪಡಿಸಿದರು. ಪಟ್ಟಣದ ಗಡಿಯಾರ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳ ಜೊತೆ ಸೇರಿ ಈ ಮೂರು ಕ್ಷೇತ್ರದ ಫಲಿತಾಂಶ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರ, ಕೆಪಿಸಿಸಿ ರಾಜ್ಯ ಅಧ್ಯಕ್ಷರು ಹಾಗೂ ಉಪ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರರ ಸತತ ಪ್ರಯತ್ನದಿಂದ ರಾಜ್ಯದ ಉದ್ದಗಲಕ್ಕೂ ನೀಡಿದ ಉಚಿತ 5 ಗ್ಯಾರಂಟಿಗಳನ್ನು ನೀಡಿದ್ದು, ನುಡಿದಂತೆ ನಡೆದ ಸರ್ಕಾರಕ್ಕೆ ಮತದಾರರ ಬಲ ತುಂಬಿದಂತಾಗಿದೆ. ಹಾಗೂ ನಮ್ಮ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಮಾಜಿ ಶಾಸಕ ಡಿ.ಎಸ್. ಹೊಲಗೇರಿ ಉಸ್ತುವಾರಿಗಳಾಗಿ ಸತತ ಪ್ರಚಾರದಲ್ಲಿ ತೊಡಗಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಲ ತರಲು ಕ್ಷೇತ್ರದ ಪ್ರಚಾರದಲ್ಲಿ ಭಾಗವಹಿಸಿದ್ದರು. ನಮ್ಮ ನಾಯಕರಿಗೆ ಅಭಿನಂದನೆಗಳು ಎಂದು ಹೇಳಿದರು. ಕೆಪಿಸಿಸಿ ರಾಯಚೂರು ಜಿಲ್ಲಾ ಪದವೀಧರ ಅಧ್ಯಕ್ಷರಾದ ಸಂಜೀವಪ್ಪ ಹುನಕುಂಟೆ ಮಾತನಾಡಿ, ಬಿಜೆಪಿಯವರ ಅಪಪ್ರಚಾರದಿಂದ ಜನ ಯಾವುದಕ್ಕೂ ಕಿವಿಗೊಡದೆ ಮೂರು ಕ್ಷೇತ್ರದಲ್ಲಿ ಜಯಬೇರಿ ಬಾರಿಸಲು ಸಾಧ್ಯವಾಗಿದೆ. ನಮ್ಮ ತಾಲೂಕಿನಿಂದ ಉಸ್ತುವಾರಿಗಳಾಗಿ ಭಾಗವಹಿಸಿದ್ದ ಪ್ರತಿಯೊಬ್ಬ ನಾಯಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಬಾಬು ರೆಡ್ಡಿ ಮುನ್ನೂರ್, ಕುಪ್ಪಣ್ಣ ಕೊಡ್ಲಿ, ಎಂಡಿ ರಫಿ, ಶರಣಬಸವ ಮೇಟಿ, ಖಾದರ್ ಪಾಷಾ, ಬಾಬಾ ಕಾಜಿ, ಪರಸಪ್ಪ ಹುನಕುಂಟೆ, ರಾಘವೇಂದ್ರ ತುಪ್ಪದ್, ಗದ್ದೆನಗೌಡ ಪಾಟೀಲ್, ಮಂಜುನಾಥ್ ಹನೆಹೋನೂರು, ಮೊಹಮ್ಮದ್ ಹಾಜಿ, ಬಾಬು ಕುರ್ಡೇಕರ್ ಸೇರಿದಂತೆ ಪುರಸಭೆ ಸದಸ್ಯರು, ಆರೋಗ್ಯ ಸಮಿತಿಯ ಸದಸ್ಯರು, ತಾಲೂಕು ಗ್ಯಾರಂಟಿಗಳ ಅಧ್ಯಕ್ಷರು, ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಸೇರಿದ್ದರು. ನ್ಯೂಸ್ ಬ್ಯೂರೋ, ರಮೇಶ್ ನಾಯ್ಕ್, ಲಿಂಗಸೂರು. ನೀವೇನು ಸ್ಲೋ ಮಾಡ್ತಾರಲ್ಲ. ಇವತ್ತು ಮೂರು ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಜಯಗಳಿಸಿ 5 ಗ್ಯಾರಂಟಿಗಳನ್ನು ಮೆಚ್ಚಿ ಇವತ್ತು ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲಿದೆ, ಸಿದ್ದರಾಮಯ್ಯ ಸಾಹೇಬ್ರ ಮೇಲಿದೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಮೇಲಿದೆ, ಎನ್.ಕೆ. ಸಾಹೇಬ್ರ ಮೇಲಿದೆ. ಇವತ್ತು ಜನ ಯಾವತ್ತು ಕಾಂಗ್ರೆಸ್ ಪಕ್ಷವನ್ನು ಕೈ ಬಿಡುವುದಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಏನು ಇವತ್ತು ಅವ್ರ ಪಕ್ಷ ಮತ್ತು ಬೇರೆ ಯಾವುದೋ ಪಕ್ಷ ಇಲ್ಲ. ಇವತ್ತ ನೋಡಿದ್ರಲ್ಲ, ಇವತ್ತ ಪಾಠ ಯಾವ ತರ ಕಲಿಸಿದ್ದಾರೆ ಅಂದ್ರೆ, ಇವತ್ತ ಬಿಜೆಪಿಯ ದುರಾಡಳಿತವನ್ನ ಹಿಂದಿಕ್ಕಿಸಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಆಡಳಿತವನ್ನ ಮುನ್ನುಗ್ಗಿಸಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಎರಡು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿದ್ದು ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯಾಂಕಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಡಿ.ಎಸ್. ಹುಲಿಗೇರಿ ಸಾಹೇಬರಿಗೆ